ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ SIR ಅಂದರೆ ಕರ್ನಾಟಕ ರಾಜ್ಯದ ಮತದಾರರ ತೀವ್ರ ಪರಿಷ್ಕರಣೆ ಈ ಒಂದು ಕೆಲಸ ಈಗ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗದ ಸಮ್ಮುಖದಲ್ಲಿ ನಡೀತಾ ಇದೆ. ಈ ಒಂದು ಕೆಲಸನ ನೀವು ಮನೆಯಲ್ಲಿ ಕೂತು ಆನ್ಲೈನಲ್ಲೂ ಕೂಡ ಮಾಡ್ಬೋದು. ಈ ಒಂದು ಎನುಮರೇಷನ್ ಫಾರಮ್ನ ಯಾವ ರೀತಿ ತುಂಬೋದು ಅಂತ ಈ ರೀತಿ ಸಬ್ಮಿಟ್ ಮಾಡಿ ಸಕ್ಸಸ್ಫುಲ್ಲಾಗಿ ರೆಫರೆನ್ಸ್ ನಂಬರ್ ಬರೋ ತನಕ ಕೂಡ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ನೇಹಿತರೆ, ನೀವು ಸ್ವತಃ ನೀವು ಮೊಬೈಲ್ನಲ್ಲೂ ಕೂಡ ಮಾಡ್ಬೋದು. ಯಾವುದೇ BLOಗಳು ಅಂದರೆ ಬೂತ್ ಲೆವೆಲ್ ಆಫೀಸರ್ಗಳು ನಿಮ್ಮ ಮನೆಗೆ ಬರ್ತಾರಲ್ಲ ಫಾರಮ್ ತೊಗೊಂಡು, ಅವನ್ನ ಕಾಯೋ ಅವಶ್ಯಕತೆ ಇಲ್ಲ. ನೀವೇ ಖುದ್ದಾಗಿ ಅರ್ಜಿನ ಸಲ್ಲಿಸ್ಬೋದು. ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಈ ಒಂದು ಕೆಲಸನ ಎಲ್ಲರೂ ಕಡ್ಡಾಯವಾಗಿ ಮಾಡಲೇಬೇಕು. ಮುಂದಿನ ದಿನಮಾನಗಳಲ್ಲಿ ಸರ್ಕಾರಿ ಯೋಜನೆಗಳ ಲಾಭ ನಿಮಗೆ ಬರಬೇಕು ಅಂದರೆ ಈ ಒಂದು ಕೆಲಸನ ಎಲ್ಲರೂ 100% ಕಂಪ್ಲೀಟ್ ಮಾಡಲೇಬೇಕು. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕಡ್ಡಾಯವಾಗಿ ಇರಲೇಬೇಕಾಗ್ತದೆ. ಇಲ್ಲಾಂದರೆ ಯಾವುದೇ ಯೋಜನೆ ಲಾಭ ನಿಮಗೆ ಬರಲ್ಲ. ಸ್ನೇಹಿತರೆ, ಈ ಒಂದು ಕೆಲಸನ ಮಾಡಬೇಕು ಅಂದರೆ ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ನೀವು ECI ನೆಟ್ ಅಂತ ಟೈಪ್ ಮಾಡಿ. ECI NET ಅಂತ ಹೇಳಿ ಟೈಪ್ ಮಾಡಿದ್ರೆ ಈ ರೀತಿ ಒಂದು ಆ್ಯಪ್ ಶೋ ಆಗ್ತದೆ. ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟು ಇಂಟರ್ಫೇಸು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ, ನೀವು ಮೊದಲಿಗೆ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಆ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. 2002ಕ್ಕಿಂತ ಹಿಂದಿನ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ನೀವು ಮೊದಲೇ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಸ್ನೇಹಿತರೆ, ಮೊದಲಿಗೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಮೂರನೇದಾಗಿ ಕಾನ್ಸ್ಟಿಟ್ಯೂಯೆನ್ಸಿ, ನಿಮ್ಮ ವಿಧಾನಸಭಾ ಕ್ಷೇತ್ರನ ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ಪೋಲಿಂಗು ಬೂತ್ ನಂಬರ್ ಬರುತ್ತೆ, ಅಲ್ಲಿ ಅದು ನಿಮ್ಮ ಗ್ರಾಮ ಅಥವಾ ನಿಮ್ಮ ಮತಗಟ್ಟೆ ಸಂಖ್ಯೆ ಅಂತ ಬಂದಿರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ನಂತರ ಸೀರಿಯಲ್ ನಂಬರ್ ಕೇಳುತ್ತೆ, ಅದನ್ನು ಹಾಕೋ ಅವಶ್ಯಕತೆ ಇಲ್ಲ. ಪಾರ್ಟ್ ನಂಬರು ಕೂಡ ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ಎಲೆಕ್ಟ್ರಲ್ ನಂಬರು ಅಥವಾ ಹೆಸರು, ಯಾರ ಹೆಸರಿನಲ್ಲಿ ನೀವು ಹಿಂದೆ 2002ರಲ್ಲಿ ಮತದಾರರ ಹೆಸರಿತ್ತು ಆ ಒಂದು ಹೆಸರನ್ನ ಹಾಕಿ ಕೆಳಗಡೆ ಬಂದು ಸೆಲೆಕ್ಟ್ ದ ಏಜ್ ಅಂತ ಇದೆ. ನಿಮಗೆ 2002ರಲ್ಲಿ ಎಷ್ಟು ಏಜ್ ಆಗಿತ್ತು ಅನ್ನೋ ಏಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದು ನಿಮಗೆ ಯಾವುದು ರಿಲೇಷನ್ ಟೈಪ್ ಯಾವುದಿದೆ, ಹಸ್ಬೆಂಡಾ ಇಲ್ಲ ಫಾದರ ಯಾವುದಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಕೆಳಗಡೆ ಬಂದು ಎಲೆಕ್ಟ್ರಲ್ ರಿಲೇಟಿವ್ ಫುಲ್ ನೇಮು, ಆವಾಗ ನಿಮ್ಮ ತಂದೆ ಅಥವಾ ನಿಮ್ಮ ಗಂಡನ ಹೆಸರು ಏನಾಗಿತ್ತು ಅದನ್ನು ಫುಲ್ ಹೆಸರನ್ನ ಹಾಕಬೇಕು. ಇಲ್ಲಿ ನೀವು ಸರ್ಚ್ ಅಂತ ಮಾಡಬೇಕಾಗತ್ತೆ. ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾದಂಥ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ಡಿಸ್ಟಿಕ್ಕು, ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಎಲ್ಲ ಶೋ ಆಗ್ತದೆ. ಇದನ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಇಲ್ಲಿ ಪಾರ್ಟ್ ನಂಬರ್ ಅಂತ ಬರುತ್ತೆ, ಅದು ವೆರಿ ಇಂಪಾರ್ಟೆಂಟಾಗಿ, ಅದರಿಂದ ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಮತ್ತೆ ಹೋಮ್ ಪೇಜ್ಗೆ ಮತ್ತೆ ಬನ್ನಿ. ಇಲ್ಲಿ ಸ್ನೇಹಿತರೆ, ವೋಟರ್ ರಿಜಿಸ್ಟ್ರೇಷನ್ ಫಾರಮ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ ಬಂದು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿ ಲಾಗಿನ್ ಪೇಜ್ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವು ನ್ಯೂ ಯೂಸರ್ ಆಗಿದ್ರೆ ಅಲ್ಲಿ ನ್ಯೂ ಯೂಸರ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ನ ಕೊಡಬೇಕು. ಫೋನ್ ನಂಬರ್ ಕೊಟ್ಟು ನೀವು ಇಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಜೊತೆಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರನ್ನ ಹಾಕಬೇಕು. ಯಾರ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ತಾಯಿದ್ದೀರಿ ಮತದಾರರ, ಅವ್ರ ಹೆಸರನ್ನ ಹಾಕಿ. ಫಸ್ಟ್ ನೇಮ್ಗೆ ಹೆಸರಿದ್ರೆ ಹಾಕಿ, ಲಾಸ್ಟ್ ನೇಮ್ಗೆ ಇನ್ಸಿಲ್ ಇದ್ದರೆ ಹಾಕಿ, ಅಥವಾ ಸರ್ನೇಮ್ ಅಂತ ಇದ್ದರೆ ಹಾಕಿ. ನಂತರ ಬಂದಿರತಕ್ಕಂಥ OTPನ ಆ ಕೆಳಗಡೆ ಬಾಕ್ಸ್ಗೆ ಹಾಕಿ ಸಬ್ಮಿಟ್ ಅಂತ ಮಾಡ್ತು ಅಂದರೆ ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಷ್ಟಾಯಿತು ಅಂದರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಹೋಮ್ ಪೇಜಿಗೆ ಬರುತ್ತೆ ಆಟೋಮೆಟಿಕ್ಕಾಗಿ. ಅಲ್ಲಿ ನೀವು ಕ್ರಿಯೇಟ್ ಮಾಡಿದಾಗ ಕೊಟ್ಟಿರ್ತೀರಲ್ಲ ಆ ಒಂದು ಫೋನ್ ನಂಬರ್ನ ಕೊಟ್ಟು ಮತ್ತೆ ನೀವು ಸೆಂಡ್ OTP ಅಂತ ಮಾಡಬೇಕು. ಮತ್ತೆ ಕೂಡ ನಿಮ್ಮ ಫೋನ್ಗೆ ಮತ್ತೊಂದು OTP ಬರುತ್ತೆ. ಆ OTPನ ಆ ಬಾಕ್ಸಲ್ಲಿ ಹಾಕಿ ಕೆಳಗಡೆ ಬಂದು ನೀವು ಮತ್ತೆ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಈ ರೀತಿಯಾಗಿ ಯಶಸ್ವಿಯಾಗಿ ಲಾಗಿನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ವೋಟರ್ ರಿಜಿಸ್ಟ್ರೇಷನ್ ಫಾರಮ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಬಂದು ಫಿಲ್ ಎನ್ಯುಮರೇಷನ್ ಫಾರಮ್ ಆನ್ಲೈನ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ನು ಗ್ರೀನ್ ಮೇಲೆ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ನಿಮ್ಮ ಸ್ಟೇಟು ಆ ಲಿಸ್ಟಿಂದ ಚೂಸ್ ಮಾಡ್ಕೊಳ್ಳಿ. ತದನಂತರ ಕೆಳಗಡೆ ಬಂದು ನಿಮ್ಮ ವೋಟರ್ ID ಕಾರ್ಡ್ ನಂಬರ್ನ ಕೇಳುತ್ತೆ. ಆ ಒಂದು ಬಾಕ್ಸ್ಗೆ ನಿಮ್ಮ ವೋಟರ್ ID ಕಾರ್ಡಿಗೆ ಪ್ರಸ್ತುತ ಇರ್ತಕ್ಕಂಥ ವೋಟರ್ ID ಕಾರ್ಡ್ ನಂಬರ್ನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ನಂತರ ನೆಕ್ಸ್ಟ್ ಪೇಜು ಮತ್ತೆ ಈ ರೀತಿ ಓಪನ್ ಆಗ್ತದೆ. ನಿಮ್ಮ ಹೆಸರು, ನಿಮ್ಮ UCI ನಂಬರು, ನಿಮ್ಮ ಸೀರಿಯಲ್ ನಂಬರು, ನಿಮ್ಮ ಬೂತ್ನ ಮತಗಟ್ಟೆ ಸಂಖ್ಯೆ, ಹಾಗೆಯೇ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಎಲ್ಲ ಓಪನ್ ಆಗ್ತದೆ. ತದನಂತರ ಸ್ನೇಹಿತರೆ, ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ನಿಮ್ಮ ಹೆಸರು ಆಧಾರ್ ಕಾರ್ಡ್ನಲ್ಲಿರುವಂತೆ ಎಕ್ಸಾಕ್ಟಾಗಿ ಇದ್ದರೆ ಮಾತ್ರ ಈ ಒಂದು ಕೆಲಸನ ನೀವು ಆನ್ಲೈನಲ್ಲಿ ಮಾಡ್ಬೋದು. ಒಂದು ವೇಳೆ ನೇಮು ಮಿಸ್ ಮ್ಯಾಚ್ ಇತ್ತು ಅಂದರೆ ನೀವು ಈ ಒಂದು ಕೆಲಸನ ಮಾಡಲಿಕ್ಕಾಗಲ್ಲ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಬೇಕು, ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ BLO, ಯಾರಿದ್ದಾರೆ BLO ಅವರ ಫೋನ್ ನಂಬರ್ ಸಮೇತವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಮ್ಯಾನುವಲ್ ಆಗಿ ಫಾರಮ್ ತುಂಬ ಮುಖಾಂತರ ಈ ಒಂದು ಕೆಲಸನ ಮಾಡಬೇಕಾಗ್ತದೆ. ಈಗ ನನ್ನ ಕೇಸಲ್ಲಿ ಎರಡೂ ಕೂಡ ಒಂದೇ ರೀತಿ ಇದೆ ಹೆಸರು, ಆಧಾರ್ ಕಾರ್ಡು ಮತ್ತು ಈ ವೋಟರ್ ಐಡಿಲಿ ಇರ್ತಕ್ಕಂಥದ್ದು. ನಂತರ ಕೆಳಗಡೆ ಬಂದು ಫೋನ್ ನಂಬರ್ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಇವಾಗ ಕೊಟ್ಟಿರ್ತಕ್ಕಂಥ ಆ ಒಂದು ಫೋನ್ ನಂಬರ್ಗೆ ಒಂದು OTP ಬರುತ್ತೆ. OTPನ ಹಾಕಿ ನಾನು ವೆರಿಫೈ OTP ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ನಿಮಗೆ 4 ರೀತಿಯ ಆಪ್ಷನ್ಗಳು ಕಾಣುತ್ತೆ. ಮೈ ನೇಮ್ ಎಕ್ಸಿಟಿಂಗ್ ಎಲೆಕ್ಟ್ರಲ್ ರೋಲ್,
ಲಾಸ್ಟ್ SIR ಅಂದರೆ 2002ಕ್ಕಿಂತ ಮೊದಲು ನನ್ನ ಹೆಸರು ಇತ್ತು, ಈಗಲೂ ನನ್ನ ಹೆಸರು ಇದೆ ಅಂದರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ವೇಳೆ 2002ರಿಂದ ಈಚೆಗೆ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದು 2002ರ ವೋಟರ್ ಲಿಸ್ಟ್ಗಿಂತ ಮೊದಲು ನಿಮ್ಮ ಹೆಸರು ಇರಲಿಲ್ಲ ಅಂದರೆ, ನಿಮಗೆ 35 ವರ್ಷದ ವಯಸ್ಸಾಗಿತ್ತು ಅಂದರೆ ಅಂಥವರು ಸೆಕೆಂಡ್ನೇ ಆಪ್ಷನು ಮೈ ಪೇರೆಂಟ್ಸ್ ನೇಮ್, ಫಾದರ್ ನೇಮ್ ಮತ್ತು ಗ್ರ್ಯಾಂಡ್ ಮದರ್ ನೇಮ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ ಬಂದು 2002, 2003, 2005 ತನಕ ಆ ಒಂದು ಪಟ್ಟಿಲಿ ನಮ್ಮ ಪೇರೆಂಟ್ಸ್ದು ಹೆಸರಿದೆ ಅಂತ ನೀವು ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಗೇನಾದ್ರು 35 ವರ್ಷದ ಒಳಗಿತ್ತು ಅಂದರೆ, 35 ವರ್ಷದ ಮೇಲ್ಪಟ್ಟಿತ್ತು ಅಂದರೆ ಈ ಲಿಸ್ಟಲ್ಲಿ ನಿಮಗೆ ಮೇಗಡೆ ಫಸ್ಟ್ ಲಿಸ್ಟ್ನೇ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಮತ್ತೆ ಒಂದು ಆಪ್ಷನ್ ಇದೆ, ಮೈ ಪೇರೆಂಟ್ಸ್ ನೇಮ್ ಇಸ್ ಫಾದರ್, ಮದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ನೇಮ್ ಇಸ್ 2025-26. ಅವ್ರ ಹೆಸರು ಮೊದಲನೇ 2ನೇ ಲಿಸ್ಟಲ್ಲಿ ಇಲ್ಲ, ಈಗ 3ನೇ ಲಿಸ್ಟಲ್ಲಿ ಯಾವ ಹೆಸರಿದೆ ಅಂತ ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವೆರಡು ಕಾಲಮ್ ಕೂಡ ಒಂದೇ ರೀತಿ ಇರ್ತವೆ. ಹಾಗೆಯೇ ನಿಮ್ಮ ಹೆಸರು ಇಲ್ಲೇನಾದ್ರು ಕಂಡು ಬಂದಿಲ್ಲ ಅಂದರೆ ಕೆಳಗಡೆ ಲಾಸ್ಟ್ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ಸ್ನೇಹಿತರೆ ನಾನು ಫಸ್ಟ್ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೋತೀನಿ. 2002ರ ಪಟ್ಟಿಲಿ ನಮ್ಮ ಹೆಸರು ಇರೋದ್ರಿಂದ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬರ್ತಾಯಿದ್ದೀವಿ. ಕೆಳಗಡೆ ಬಂದು ಇಲ್ಲಿ ಸೆಲೆಕ್ಟ್ ದ ಸ್ಟೇಟ್ ಅಂತ ಕೇಳುತ್ತೆ, ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಆಪ್ಷನ್ ಬಂದು ಸೆಲೆಕ್ಟ್ ದ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕೇಳುತ್ತೆ. ಇಲ್ಲಿ ಡೈರೆಕ್ಟಾಗಿ ನಿಮ್ಮ ವಿಧಾನಸಭಾ ಕ್ಷೇತ್ರ, ಕರ್ನಾಟಕದಲ್ಲಿ ಏನು 225 ವಿಧಾನಸಭಾ ಕ್ಷೇತ್ರಗಳಿದೆ ಅವುಗಳು ಎಲ್ಲದ ಲೀಸ್ಟ್ಗಳು ಕೂಡ ಇಲ್ಲಿ ಶೋ ಆಗ್ತದೆ. ಇಲ್ಲಿ ನಿಮ್ಮದು ಯಾವುದು ಬೂತು ಅಥವಾ ಯಾವುದು ಕಾನ್ಸ್ಟಿಟ್ಯೂಯೆನ್ಸಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಆಪ್ಷನ್ ಬಂದು ನಿಮ್ಮದು ಪಾರ್ಟು, ನಿಮ್ಮ ಇದು ಬೂತು ಮತಗಟ್ಟೆ ಸಂಖ್ಯೆ, ಈ ಲಿಸ್ಟಿಂದ ನಿಮ್ಮ ಊರು ಯಾವ ಮತಗಟ್ಟೆ ಸಂಖ್ಯೆ ಬರುತ್ತೆ ಆ ಲಿಸ್ಟ್ನ ಸ್ಕ್ರೋಲ್ ಮಾಡ್ಕೊಂಡು ಅಲ್ಲಿ ಪತ್ತೆ ಮಾಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಸ್ನೇಹಿತರೆ ಕೆಳಗಡೆ ಬಂದು ಪಾರ್ಟ್ ಸೀರಿಯಲ್ ನಂಬರ್ ಅಂತ ಕೇಳುತ್ತೆ. ಇದು ವೆರಿ ಇಂಪಾರ್ಟೆಂಟಾಗಿ ನಾನು ಮೊದಲೇ ತೋರಿಸಿರೋ ರೀತಿ ನಿಮ್ಮ 2002ರಲ್ಲಿ ನಿಮ್ಮ ಲೀಸ್ಟಲ್ಲಿ ನಿಮ್ಮ ಹೆಸರಿದೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅಲ್ಲಿ ಪಾರ್ಟ್ ನಂಬರಲ್ಲಿ 26 ಅಂತ ಇದೆ ನೋಡಿ, ಆ ಒಂದು ಹಳೆಯ ಪಾರ್ಟ್ ನಂಬರ ನೀವು ಇಲ್ಲಿ ಹಾಕಬೇಕಾಗ್ತದೆ. ಇವಾಗ ಹೊಸ ಇದರಲ್ಲಿ ಚೇಂಜ್ ಆಗಿರುತ್ತೆ, ಅದರಿಂದ ಹಳೆ ಪಾರ್ಟ್ ನಂಬರ್ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕು. ಸರ್ಚ್ ಅಂತ ಮಾಡಿದ ನಂತರ ನೆಕ್ಸ್ಟು ಕೆಳಗಡೆ ಆಪ್ಷನ್ ಬಂದಿರುತ್ತೆ ನೋಡ್ಬೋದು. ಅಲ್ಲಿ 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದು ನಿಮ್ಮ ತಂದೆ ಹೆಸರು ಎರಡು ಕೂಡ ಮ್ಯಾಚ್ ಆಗಿದ್ದರೆ ಈ ರೀತಿ ಶೋ ಆಗ್ತದೆ. ಇಲ್ಲಿ ಕನ್ಸಲ್ಟ್ ಬಾಕ್ಸ್ದ ಕೆಳಗಡೆ ಬಂದು 2002ರಲ್ಲಿ ನನ್ನ ಹೆಸರಿದೆ ಅಂತ ಅದನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಮಾಡಿ ನಂತರ ನೆಕ್ಸ್ಟು ಈ ರೀತಿ ಆಪ್ಷನ್ ಓಪನ್ ಆಗ್ತದೆ ಸ್ನೇಹಿತರೆ. ಈ ಒಂದು ಫಾರ್ಮ್ನ ಜಸ್ಟ್ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ, ನೀವಿಲ್ಲಿ ಏನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಕೂಡ ಆಟೋಮೆಟಿಕ್ಕಾಗಿ ಅಲ್ಲೇ ಫೆಚ್ ಆಗಿರೋದ್ರಿಂದ ನೀವು ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ನೀಟಾಗಿ ಒಂದು ಸರಿ ಓದ್ಕೊಂಡು ಕೆಳಗಡೆಗೆ ಹೋಗಿ, ಇಲ್ಲಿ ಕೆಲವನ್ನ ಫಿಲಪ್ ಮಾಡಬೇಕಾಗತ್ತೆ. ಆ ಸ್ಟೆಪ್ಗಳು ಮಿಸ್ ಆಗದ ರೀತಿ ಸ್ಟೆಪ್ ತೋರಿಸ್ತೀನಿ, ಅಲ್ಲಿ ತನಕ ನೀವು ನೋಡ್ಕೊಂಡು ಹೋಗಿ. ಈ ರೀತಿ ನಿಧಾನವಾಗಿ ಸ್ಕ್ರೋಲ್ ಮಾಡ್ಕೊಂಡು ಹೋಗಿ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ತೋರಿಸ್ತಾ ಇದೆ ನೋಡ್ಬೋದು, ನಿಮ್ಮ ಫೋನ್ ನಂಬರ್ ಆಲ್ರೆಡಿ ವೆರಿಫೈಡ್ ಆಗಿದೆ. ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ತೋರಿಸ್ತಾ ಇದೆ, ಆ ಒಂದು ಕಾಲಮ್ಗೆ ಬಂದು ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕು. ನಂತರ ನೆಕ್ಸ್ಟ್ ಆಪ್ಷನ್ ಬಂದು ನಿಮ್ಮ ಆಧಾರ್ ನಂಬರ್ನ ಕೇಳುತ್ತೆ, ಅಲ್ಲಿಗೆ ಸಂಪೂರ್ಣ ನಿಮ್ಮ ಆಧಾರ್ ನಂಬರ್ನ ಹಾಕಿ. ಹಾಗೆಯೇ ಕೆಳಗಡೆ ಬಂದು ಫಾದರ್ ನೇಮ್ ಅಥವಾ ಲೀಗಲ್ ಗಾರ್ಡಿಯನ್ ಏನು ಕೇಳುತ್ತೆ, ನಿಮ್ಮ ಫಾದರ್ ನೇಮ್ನ ಹಾಕಬೇಕು. ನಂತರ ಫಾದರ್ದು ಆಪ್ಷನ್ ಎಲ್ಲ ಕೇಳುತ್ತೆ, ನಿಮ್ಮದು ಎಫಿ ಕಾರ್ಡ್ ನಂಬರ್ ಇದೆ ಅಂತ, ವೋಟರ್ ಕಾರ್ಡ್ ನಂಬರ್ ಇದ್ದರೆ ಹಾಕ್ಬೋದಿಲ್ಲ, ನೆಸಸರಿ ಇಲ್ಲ, ಅದನ್ನು ಬಿಡ್ಬೋದು. ಹಾಗೆಯೇ ಸ್ನೇಹಿತರೆ ಕೆಳಗಡೆ ಬಂದು ನಿಮ್ಮ ಮದರ್ ನೇಮ್ನ ಕೇಳುತ್ತೆ, ನಿಮ್ಮ ತಾಯಿ ಹೆಸರನ್ನ ಹಾಕಿ, ಅವ್ರದ್ದು ಕೂಡ ವೋಟರ್ ಐ ಡಿ ಕಾರ್ಡ್ ನಂಬರ್ ಇದ್ದರೆ ಹಾಕಿ, ಆಪ್ಷನಲ್ಲ ಅದು ಹಾಕೋ ಅವಶ್ಯಕತೆ ಇಲ್ಲ, ಹಾಗೆಯೇ ಬೇಕಾದ್ರೆ ಬಿಡ್ಬೋದು. ನಂತರ ನೆಕ್ಸ್ಟ್ ಆಪ್ಷನ್ ಬಂದು ಸ್ಪೌಸ್ ಅಂತ ಕೇಳುತ್ತೆ, ನಿಮ್ಮ ಹೆಂಡ್ತಿದು ಹೆಸರನ್ನ ಹಾಕಬೇಕು, ಅದು ಆಪ್ಷನಲ್ಲು ಇದ್ದರೆ ಹಾಕಿ, ಇಲ್ಲಾಂದರೆ ಬಿಡಿ. ನಂತರ ಕೆಳಗಡೆಗೆ ಬಂದು ನಿಮ್ಮದು ಸಬ್ಮಿಷನ್ ಎಲ್ಲಿ ಮಾಡಿದ್ರಿ, ಯಾವ ಊರಲ್ಲಿ ಮಾಡಿದ್ರಿ, ಆ ವಿಲೇಜ್ನ ಹೆಸರನ್ನ ಹಾಕಬೇಕು. ನಂತರ ಕೆಳಗಡೆ ಬಂದು ಇಲ್ಲೊಂದು ಚೂಸ್ ಫೈಲ್ ಮಾಡಿ ನೀವು ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇವಾಗ ನಾನು ಮೊದಲೇ ಕೂಡ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ಅದರಿಂದ ಅಲ್ಲಿ ಚೂಸ್ ಫೈಲ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಗ್ಯಾಲರಿಗೆ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಗ್ಯಾಲರಿ ಕ್ಲಿಕ್ ಮಾಡಿದಾಗ ನಾನು ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಕರೆಕ್ಟಾಗಿ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ಕೂಡ ಮೇಲ್ಗಡೆ ಕ್ರಾಪ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಕರೆಕ್ಟಾಗಿ ಸೆಂಟ್ರ್ ಥರ ಬರೋ ರೀತಿ ನಿಮ್ಮ ಫೇಸ್ನ ಈ ರೀತಿ ಕ್ರಾಪ್ ಮಾಡಿ, ಅದನ್ನು ಕ್ರಾಪ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಫೋಟೋ ಫೆಚ್ ಆಗುತ್ತೆ. ಇಷ್ಟೇ ಸ್ನೇಹಿತರೆ, ಸಿಂಪಲಾಗಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ನಂತರ ಎನ್ವರೇಷನ್ ಫಾರಮ್ ಪ್ರಿವ್ಯೂ ಅಂತ ಬರುತ್ತೆ, ಇಲ್ಲಿ ನೀವೇನು ಫಿಲ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ, ಅದು ಫಿಲ್ ಮಾಡೋಕ್ಕೆ ಹೋದರೆ ಆಪ್ಷನ್ ಕೂಡ ತೊಗೊಳ್ಳಲ್ಲ, ನೀವು ಸಿಂಪಲಾಗಿ ಸ್ಕ್ರೋಲ್ ಮಾಡ್ಕೊಂಡು ಹೋಗಬೇಕು. ಈಗ ನೆಕ್ಸ್ಟ್ ಪೇಜ್ ಬಂದು ನಿಮಗೆ ಈ ಸೈನ್ಗೆ ಕರ್ಕೊಂಡು ಹೋಗುತ್ತೆ, ಅದರಿಂದ ನೀವು ಇಲ್ಲಿ ಫಾರಮ್ನ ಈ ರೀತಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಹೋಗಿ, ನೀವೇನು ಫಿಲ್ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲವೇ ಇಲ್ಲ ಸ್ನೇಹಿತರೆ. ಈಗ ಈ ರೀತಿ ನಿಧಾನವಾಗಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಹೋದ ನಂತರ ಇಲ್ಲಿ ಕೆಳಗಡೆ ಡಿಕ್ಲರೇಷನ್ ಅಂತ ಬರುತ್ತೆ, ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇರುತ್ತೆ ಒಂದು, ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಬಂದು ಮತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಈ ರೀತಿ ಸಬ್ಮಿಟ್ ಆದ ನಂತರ ನೆಕ್ಸ್ಟ್ ಪೇಜಲ್ಲಿ ಈ KYC ಕಾಲಮ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು, ಪಕ್ಕದಲ್ಲಿ ಬಂದು ಗೆಟ್ OTP ಅಂತ ಕ್ಲಿಕ್ ಮಾಡಬೇಕು. ನಿಮಗೆ ಆಧಾರ್ ರಿಜಿಸ್ಟರ್ ಆಗಿರ್ತಕ್ಕಂಥ ಫೋನ್ ನಂಬರು ನಿಮ್ಮ ಜೊತೆಲೇ ಇರಬೇಕಾಗ್ತದೆ, ಅದಕ್ಕೊಂದು OTP ಬರುತ್ತೆ, ಆ OTPನ ಹಾಕಿ ನೀವು ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ಯಶಸ್ವಿಯಾಗಿ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ 36/2026 ಅಂತ ಬರ್ತಾ ಇದೆ. ಯುವರ್ ರೆಫರೆನ್ಸ್ ನಂಬರ್ ID ಅಂತ ಹೇಳಿ ನಿಮ್ಮ ID ನಂಬರು ಕೂಡ ಅಲ್ಲಿ ಒಂದು ಶೋ ಆಗ್ತದೆ. ಇದ್ರ ಜೊತೆಗೆ ನಿಮಗೆ ಒಂದು ಮೆಸೇಜ್ ಕೂಡ ಬರುತ್ತೆ ಸ್ನೇಹಿತರೆ, ಎನ್ವರೇಷನ್ ಫಾರಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ನಿಮ್ಮ ಎಫಿಕ್ ನಂಬರ್ ಎಲ್ಲ ತೋರಿಸುತ್ತೆ. ಇಷ್ಟಾಯಿತು ಅಂದರೆ ನಿಮ್ಮದು ಯಶಸ್ವಿಯಾಗಿ ಮನೆಯಲ್ಲೇ ಕೂತು ಈ ಒಂದು ಕೆಲಸನ ಕಂಪ್ಲೀಟ್ ಮಾಡ್ದಂಗೆ ಆಯಿತು. ಇಷ್ಟು ಈಸಿಯಾಗಿ ಮನೆಯಲ್ಲೇ ಕೂತು ಈ ಒಂದು ಹೆಸರು ಎರಡು ಕರೆಕ್ಟ್ ಇತ್ತು ಅಂದರೆ, ಮತದಾರ ಪಟ್ಟಿಲಿರೋ ಹೆಸರು ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಹೆಸರು ಕರೆಕ್ಟ್ ಇತ್ತು ಅಂದರೆ ಈ ರೀತಿ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ನೇಹಿತರೆ, ಮದುವೆಯಾಗಿ ಗಂಡನ ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳುಗಳು ಗಂಡನ ಮನೆಯವ್ರ ಜೊತೆ ನಿಮ್ಮ ಮ್ಯಾಪಿಂಗ್ ಮಾಡೋಕ್ಕಾಗಲ್ಲ, ನಿಮ್ಮ ತಂದೆಯವ್ರ ಮನೆ ಮ್ಯಾಪಿಂಗ್ ಆಗಬೇಕು.
ನಿಮ್ಮ ತಂದೆ ಮನೆಯಲ್ಲಿ ಯಾವ ರೀತಿ ಅವರ ವೋಟರ್ ಐ ಡಿ ಕಾರ್ಡ್ಗೆ ಮ್ಯಾಪಿಂಗ್ ಮಾಡ್ಕೊಳ್ಳೋದಂತ ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದರಿಂದ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.